ಇದು ಒಂದು ರೀತಿ ನಾವು ಯಾವುದಾದ್ರೂ ಒಂದು ಯೋಜನೆಗಳನ್ನು ಅನುಷ್ಠಾನಕ್ಕೆ ತರಲಿಕ್ಕೆ ಇತ್ತೀಚಿನ ದಿನಗಳಲ್ಲಿ ಕೆಲವು ಪ್ರೈವೇಟ್ ಏಜೆನ್ಸಿಗಳಿಗೆ DPR ಮಾಡಲಿಕ್ಕೆ ಸರ್ಕಾರಗಳು ತೀರ್ಮಾನ ಕೊಡ್ತೀವಲ್ಲ, ಒಂದು ಯೋಜನಾ ಕ್ರಿಯೆ ಮಾಡಲಿಕ್ಕೆ, ಆ ರೀತಿ ಬಜೆಟ್ನಲ್ಲಿ ಮುಂದಿನ ವರ್ಷಗಳು ಹೇಳಿದ್ದಾರೆ ಹಲವಾರು ಇದರಲ್ಲಿ, ಮುಂದಿನ ವರ್ಷದ ದಿನಗಳಲ್ಲಿ ಅಂತಲೂ ಇದೆ. ಅಂದರೆ ಮುಂದಿನ ವರ್ಷಗಳು ಅಂದರೆ ಯಾವಾಗ ಬೇಕಾದರೂ ಆಗ್ಬೋದು ಆ ಕಾರ್ಯಕ್ರಮಗಳ ಅನುಷ್ಠಾನ. ಇರ್ಬೋದು ನಾಳೆ ಬಾ ಸರ್ಕಾರ ಇದು ನೋಡ್ತಾ ಇದ್ದೇವೆ. ಇಲ್ಲಿ ಒಂದು ಕಡೆ ಕೇಂದ್ರ ಸರ್ಕಾರವನ್ನು ಪ್ರತಿದಿನ ನಿಂದನೆ ಮಾಡಿಕೊಂಡು, ಇನ್ನೊಂದು ಕಡೆ ಪ್ರತಿಯೊಂದು ಕಾರ್ಯಕ್ರಮಗಳಿಗೆ ಕೇಂದ್ರ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸ್ತೀವಿ, ಕೇಂದ್ರ ಸರ್ಕಾರದ ಮುಂದೆ ಪ್ರಸ್ತಾವನೆಯನ್ನು ಇಡ್ತೇವೆ, ಕೇಂದ್ರ ಸರ್ಕಾರ ಜೊತೆ ಸಮಾಲೋಚನೆ ಮಾಡ್ತೇವೆ. ಇಲ್ಲಿ ಕೇಂದ್ರ ಸರ್ಕಾರವನ್ನು ಪ್ರತಿಯೊಂದು ಪುಟದಲ್ಲಿ ನಿಂದನೆ ಮಾಡಿ, ನೆನ್ನೆ ನೋಡಿದೆ ಅದಂತೂ ನಾನು ಹೇಳಿದ್ದೇ ಸತ್ಯ ಅಂದರು. ಹಿಂದೆ ನಮ್ಮ ಗಾದೆ ಮಾತೇ ಇದೆ, ಹಿರಿಯರು ಮಾಡಿರ್ತಕ್ಕಂಥ ಗಾದೆ, ಒಂದು ಸತ್ಯ ನಿರೂಪಿಸಬೇಕಾದ್ರೆ 100 ಬಾರಿ ಸುಳ್ಳು ಹೇಳು ಅಂತೇಳಿ. ಆ ಕೆಲಸ ಸಿದ್ದರಾಮಯ್ಯನವರು ಭಾಳ ಅಚ್ಚುಕಟ್ಟಾಗಿ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ.